ಪ್ರಿಯಾಂಕರಿಗೆ ಅವರ ವಿರುದ್ಧವಾಗಿ ಮಾತನಾಡಿದ್ರೆ ಕಣ್ಣು ಕಿತ್ತು ಗೋಲಿ ಆಡ್ತೇವೆ ಅಂತ ಹೇಳಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಮೊಹಮ್ಮದ್ ಗೌಸ್ ಎನ್ನುವಂತಹ ವ್ಯಕ್ತಿ. ಕಾಂಗ್ರೆಸ್ಸಿಗರಿಗೆ ಒಂದು ಮಾತು ಹೇಳ್ತೀನಿ, ಮೊಹಮ್ಮದ್ ಗೌಸ್ ಆಡಿರುವಂತಹ ಮಾತು ನಿಮಗೆ ಸಮಂಜಸ ಅಂತ ಅನ್ಸುತ್ತಾ? ಮೊಹಮ್ಮದ್ ಗೌಸ್ ಆಡಿರುವಂತಹ ಮಾತು ಶಾಂತಿಯನ್ನ ಕದಡುವಂತಹ ಮಾತದು. ಆ ಮಾತನ್ನ ಕೇಳಿದ್ರೆ ಜನಸಾಮಾನ್ಯರು ಭಯಭೀತರಾಗ್ತಾರೆ. RSS ದೊಣ್ಣೆಯನ್ನ ಇಟ್ಕೊಂಡು ಓಡಾಡ್ಬಿಟ್ರೆ ನಿಮಗ್ ಭಯ ಆಗ್ಬಿಡುತ್ತಾ? ಈಗ ಮೊಹಮ್ಮದ್ ಗೌಸ್ ಹೇಳಿರುವಂತಹ ವರ್ಡ್ ಮಾತು ಅದು ಭಯ ಆಗೋದಿಲ್ಲ ಜನಸಾಮಾನ್ಯರಿಗೆ. ಇದೆಂಥ ಮಾತ್ರಿ? RSS ವಿರುದ್ಧ ಮಾತನಾಡಿದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಹೇಳಿ ದೂರು ದಾಖಲೆಯಾಗಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಪ್ರಿಯಾಂಕ್ ಖರ್ಗೆ ಬೆಂಬಲಿಗ ವಿವಿಧೆಡೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಬೀದರ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಪ್ರತಿಭಟನೆಗೆ ಮಾಡುವಂತಹ ವೇಳೆಯಲ್ಲಿ ನಗರಸಭೆಯ ಅಧ್ಯಕ್ಷ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಖರ್ಗೆ ವಿರುದ್ಧ ಕಣ್ಣೆತ್ತಿ ನೋಡಿದ್ರೆ ಮಾತನಾಡಿದ್ರೆ ಕಣ್ಣು ಕಿತ್ತು ಗೋಲಿ ಆಡ್ತೇವೆ ಅಂತ. ಇದಕ್ಕೇನ್ ಹೇಳ್ತೀರಾ ಕಾಂಗ್ರೆಸ್ಸಿಗರೇ? ಕಣ್ಣು ಕಿತ್ತು ಗೋಲಿ ಆಡ್ತೀನಿ ಅಂತ ಹೇಳಿ ರಾಜಾರೋಷವಾಗಿ ಮಾತನಾಡ್ತಾ ಇದ್ದಾರೆ ನಿಮ್ಮ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ನ ನಾಯಕರು. ಇದಕ್ಕೇನು ಆನ್ಸರ್ ಕೊಡ್ತೀರಾ? ಈ ಹೇಳಿಕೆ ನಿಜವಾಗಿಯೂ ಕೂಡ ಸಮಾಜವನ್ನ ಕದಡಿಸುವಂತಹ, ಸಮಾಜದ ಶಾಂತಿ ಕದಡಿಸುವಂತಹ ಒಂದು ಮಾತು. ಅವ್ರನ್ನ ಯಾಕೆ ಜೈಲಿಗೆ ಹಾಕ್ತಾ ಇಲ್ಲ ನೀವು? ಯಾಕೆ RSS ಅವರು ಮಾತ್ರ ಕಾಣಿಸ್ತಾ ಇದ್ದಾರಾ ನಿಮಗೆ? ಇನ್ನು RSS ವರ್ಸಸ್ ಕಾಂಗ್ರೆಸ್ ಇದನ್ನ ಕಟ್ಟಿಕೊಂಡು ನನಗೇನಾಗಬೇಕು, ಜನಸಾಮಾನ್ಯನಾಗಿರುವಂತಹ ನನಗೆ ಏನಾಗಬೇಕು? ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ನನ್ನ ರಸ್ತೆ ಗುಂಡಿಗಳನ್ನ, ನಾನು ಓಡಾಡುವಂತಹ ರಸ್ತೆ ಗುಂಡಿಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಗುಂಡಿಗಳು ರಸ್ತೆಗೆ ಬಿದ್ದಿದೆಯೋ, ರಸ್ತೆ ಮೇಲೆ ಗುಂಡಿ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ಇದೆ ಗುಂಡಿಗಳು. ಅದನ್ನ ಸರಿಪಡಿಸುವಂತಹ ಕೆಲಸ ಮಾಡದೆ RSS ನ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅದರ ಮಧ್ಯದಲ್ಲಿ ಶಾಂತಿ ಕದಡುವಂತಹ ಹೇಳಿಕೆಗಳು, ಬೆದರಿಸುವಂತಹ ಹೇಳಿಕೆಗಳು ಬೇರೆ. ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರಿಂದ ಇಂದು ಪ್ರತಿಭಟನೆ ನಡೆಯಿತು. ಈ ವೇಳೆಯಲ್ಲಿ ಬೀದರ್ ನಗರಸಭೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಎಂಬಾತ ನಾಲಿಗೆ ಹರಿಬಿಟ್ಟಿದ್ದಾನೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಣ್ಣೆತ್ತಿ ಮಾತನಾಡಿದ್ರೆ ಅವರ ಕಣ್ಣನ್ನ ಕಿತ್ತು ಗೋಲಿಯನ್ನ ಆಡ್ತೇವೆ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ವೃತ್ತದಲ್ಲಿ ನಡೆದಂತಹ ಪ್ರತಿಭಟನೆಯ ವೇಳೆಯಲ್ಲಿ ಮೊಹಮ್ಮದ್ ಗೌಸ್ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. RSS ದೇಶದಲ್ಲಿ ಏನು ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಈ ಬಗ್ಗೆ ನಾಯಕರು ವಿವರಣೆಯನ್ನ ನೀಡುತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಬರ್ತಾ ಇದೆ, ಆದ್ರೆ ಅವರ ಪರ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಏನ್ರಿ ನೀವು ಮಾತನಾಡುವಂತಹ ಮಾತು? ಆಡಳಿತ ಪಕ್ಷದಲ್ಲಿ ಇದ್ದೀರಿ, ಅಧಿಕಾರವನ್ನ ವಹಿಸ್ಕೊಂಡಿದ್ದೀರಿ ಕಾಂಗ್ರೆಸ್ ಅವರು. ಕಣ್ಣು ಕಿತ್ತು ಗೋಲಿ ಆಡ್ತೀನಿ ಅಂದ್ರೆ ಯಾವ ರೌಡಿಸಮ್ ಮಾತಿದು? ಯಾಕೆ ಸುಮ್ಮನೆ ಕುತ್ಕೊಳ್ತಾ ಇದ್ದೀವಿ ನಾವು ಸಮಾಜದಲ್ಲಿ? RSS ಮಾಡಿದ್ರೆ ತಪ್ಪು, ನೀವು ಮಾಡಿದ್ರೆ ಸರಿನಾ? ಅದು ದೊಣ್ಣೆ ಇಟ್ಕೊಂಡ್ರೆ ನಿಮಗೆ RSS ಹೊಡೆಯುವ ಹಾಗೆ ಕಾಣಿಸುತ್ತಾ? ಅಲ್ಲ, ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಯಾರು ಕೇಸ್ ಹಾಕಿದ್ದಾರೆ RSS ಮೇಲೆ? ಅದನ್ನು ಒಂದು ಸ್ವಲ್ಪ ತೋರಿಸಿ. RSS ದೊಣ್ಣೆಯನ್ನ ನೋಡಿ ನನಗೆ ಭಯ ಆಗ್ತಿದೆ ಅಂತ ಹೇಳಿ ಯಾರು ಕೇಸ್ ಹಾಕಿಲ್ಲ. RSS ಚಡ್ಡಿಯನ್ನ ನೋಡಿ ನನಗೆ ಭಯ ಆಗ್ತಿದೆ ಅಂತ ಹೇಳಿ ಯಾರು ಕೇಸ್ ಹಾಕಿಲ್ಲ. RSS ಹೇಳುವಂತಹ ಮಾತುಗಳು ನನಗೆ ವಿಚಲಿತವಾಗ್ತಾ ಇದೆ ನನ್ನ ಮನಸ್ಸು ಅಂತ ಯಾರು ಕೂಡ ಕೇಸ್ ಹಾಕಿಲ್ಲ. ಅದು ಹೇಗೆ RSS ತಪ್ಪು, ಸಂಘಟನೆ ತಪ್ಪು ಅಂತ ಹೇಳೋಕೆ ಸಾಧ್ಯ? ಅದರಲ್ಲಿ ಅಧಿಕಾರದಲ್ಲಿರುವಂತಹ ಒಳ್ಳೆಯವರು ನೀವು, ನೀವೇ ಒಂದಿಷ್ಟು ಹೇಳಿಕೆಯನ್ನ ಕೊಡ್ತೀರಾ, ಕಣ್ಣು ಕಿತ್ತು ಗೋಲಿ ಆಡ್ತೀನಿ ಅಂತ ಹೇಳಿ. ಸಾಮಾನ್ಯ ನಾಗರಿಕರು ಹೇಗೆ ಜೀವನ ಮಾಡ್ಬೇಕ್ರಿ? ಪ್ರಿಯಾಂಕ್ ಖರ್ಗೆ ಅವರನ್ನ ಏನಾದರೂ ಮಾಡಿದ್ರೆ ನಾವು ನಿಮ್ಮನ್ನ ಬಿಡೋದಿಲ್ಲ, ಖರ್ಗೆ ವಿರುದ್ಧ ಕಣ್ಣೆತ್ತಿ ಮಾತನಾಡಿದ್ರೆ ಅವರ ಕಣ್ಣು ಕಿತ್ತು ಗೋಲಿ ಆಡ್ತೇವೆ ಅಂದಿದ್ದಾರೆ. ಹಮ್ ಸಬ್ ಏಕ್ ಎನ್ನುವಂತಹ ಸಂದೇಶವನ್ನ ನೀಡಿರುವಂತಹ ನಗರಸಭೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್, RSS 100 ವರ್ಷಗಳಿಂದ ದೇಶಕ್ಕಾಗಿ ಏನು ಕೊಡುಗೆಯನ್ನ ಕೊಟ್ಟಿದೆ, ಏನು ಕೊಡುಗೆ ಕೊಟ್ಟಿದೆ ಅಂತ ನಿಮಗೇನು ಗೊತ್ತಿದೆ? ಉಳಿಯುವ ತಂತ್ರವನ್ನ ಮಾಡಿದೆ. ಇಲ್ಲಾಂದ್ರೆ ನಮ್ಮ ದೇಶ ಬಹುದೊಡ್ಡವಾಗಿ ಇರ್ತಿತ್ತು. ಯಾರೇ ಸಂವಿಧಾನಕ್ಕೆ ಕೈ ಹಾಕಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ಸಂವಿಧಾನ ತೆಗೆಯುವಂತಹ ವಿಚಾರವನ್ನ ನಾವು ಮಾಡೋದಿಲ್ಲ ಅಂತ. ಇಫ್ ಯು ಡೋಂಟ್ ಮೈಂಡ್, ಸಂವಿಧಾನದಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ಯಾವುದೇ ಸಂಘ ಸಂಸ್ಥೆಗಳನ್ನು ಕೂಡ ಕಟ್ಟಿಕೊಳ್ಳಬಹುದು ಎನ್ನುವಂತಹ ಮಾತನ್ನ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀವು RSS ಸಂಘವನ್ನ ಬ್ಯಾನ್ ಮಾಡಿದ್ರೆ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡಂಗೆ ಅರ್ಥ. ಇದು ಯಾವುದೇ ಸಂಘ ಪರಿವಾರವನ್ನ ಕಟ್ಟಿಕೊಳ್ಳಬಹುದು, ಯಾವುದೇ ಪಕ್ಷಗಳನ್ನ ಕಟ್ಟಿಕೊಳ್ಳಬಹುದು ಅಂತ ಹೇಳಿ ಸಂವಿಧಾನದಲ್ಲೇ ಉಲ್ಲೇಖ ಮಾಡಲಾಗಿದೆ. ಅದನ್ನ ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಹೆಗ್ಡೆ ಅವರೇ ಮಾತನಾಡಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಮೊಹಮ್ಮದ್ ಗೌಸ್ ಅವರ ಆ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ಹೆದರಿಕೆ, ಭಯವನ್ನ ಹುಟ್ಟಿಸಿರುವಂತಹ ಹೇಳಿಕೆ. RSS ಚಟುವಟಿಕೆಗಳಿಂದ ಸರ್ಕಾರದಿಂದ ನಿರ್ಬಂಧ ವಿಚಾರಕ್ಕೆ ಮಂಗಳೂರಿನಲ್ಲಿ KPCC ರಾಜ್ಯಾಧ್ಯಕ್ಷ ಆಗಿರುವಂತಹ
ಮಂಗಳೂರಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಭಂಡಾರಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಜೊತೆ ದಕ್ಷಿಣ ಕನ್ನಡ ಕಾಂಗ್ರೆಸ್ ಇರಲಿದೆ ಎನ್ನುವಂತಹ ಮಾತನ್ನು ಕೂಡ ಅವರು ಆಡಿದ್ದಾರೆ. ಏನೇ ಇರಲಿ, ನಮಗೆ ಬೇಕಾಗಿರುವಂಥದ್ದು ಒಂದೊಳ್ಳೆ ಆಡಳಿತ ಹಾಗೂ ಒಂದೊಳ್ಳೆ ಸ್ವಚ್ಛ ಸಮಾಜ. ಅದನ್ನು ಕೊಡೋದು ಬಿಟ್ಟು RSS ವರ್ಸಸ್ ಕಾಂಗ್ರೆಸ್ ಅಂತೆ, RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅಂತೆ ಅವಶ್ಯಕತೆ ಇದೆಯಾ? ಇದು ನಮಗೆ ಸರಿಯಾದ ರೀತಿಯಂತ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ, ನೀರುಗಳಿಂದ ಕೊಡ್ತಾ ಇಲ್ಲ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಲ್ಲ, ಸಾಕಷ್ಟು ಊರುಗಳಿಗೆ ಸರಿಯಾದ ರಸ್ತೆ ಇಲ್ಲ. ಅದನ್ನೆಲ್ಲ ಬಿಟ್ಟು ಒಬ್ಬರ ಮೇಲೆ ಒಬ್ರು ಗೂಬೆ ಕುಣಿಸ್ಕೊಂಡು ಜೀವನ ಮಾಡ್ತಾ ಇದ್ದೀರಾ. ನಾನು ನಿಮ್ಮನ್ನ ಯಾಕೆ ಓಟ್ ಹಾಕಿ ಗೆಲ್ಸ್ಕೊಂಡು ಕಳಿಸಿದ್ದು? ನಮ್ಮ ಆಗು ಹೋಗುಗಳನ್ನ, ಇಂಗಿತಗಳನ್ನ, ನಮ್ಮ ಮನಸ್ಸಲ್ಲಿರುವಂತಹ ಸಮಸ್ಯೆಗಳನ್ನ, ನಮ್ಮ ಊರಲ್ಲಿರುವಂತಹ ಸಮಸ್ಯೆಗಳನ್ನ ಹೈಕಮಾಂಡ್ ಅಂತ ತೋರಿಸ್ಲಿ ಅಥವಾ ರಾಜ್ಯದಲ್ಲಿ ಹೇಳಲಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಲಿ ಅಂತ ಶಾಸಕರನ್ನ ಆರಿಸಿ ಕಳಿಸೋದು. ಆದರೆ ಶಾಸಕರು ಮಾಡ್ತಾ ಇರೋದೇನು? ಸಂಘ ಸಂಸ್ಥೆಗಳನ್ನ ಬೈಕೊಂಡು ತಿರುಗಾಡ್ತಾ ಇದ್ದಾರೆ. ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ.